ಮಲ್ಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಭೂಮಿಕಾ, ನೀವು ಬರೀ ಕ್ಲಾಸ್ನಲ್ಲಿ ಟೀಚರ್ ಅಷ್ಟೇ ಅಲ್ಲ, ನನಗೂ ಟೀಚರು, ಈ ಮನೆಯಲ್ಲಿರೋರು ಎಲ್ಲರಿಗೂ ಟೀಚರು. ಎಲ್ಲರಿಗೂ ತಿಳಿಸಿ ಹೇಳ್ತೀರಾ, ಬುದ್ಧಿ ಹೇಳ್ತೀರಾ, ಸಮಾಧಾನ ಹೇಳ್ತೀರಾ. ನೀವೇ ಹೀಗೆ ಡಲ್ಲಾಗಿ ಕೂತ್ಕೊಂಡ್ರೆ ಹೇಗೆ? ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ನೀವು. ನಿಮ್ಗೆ ಇವೆಲ್ಲ ಸೂಟ್ ಆಗಲ್ಲ ರೀ. ದಯವಿಟ್ಟು ಹೀಗೆಲ್ಲ ಇರಬೇಡಿ. ನೋಡಿ, ಹೂ ಅನ್ನೋದು ಎಷ್ಟು ಡಲ್ಲಾಗಿ ಹೇಳ್ತಾ ಇದ್ದೀರಾ. ಸ್ಮೈಲ್ ಮಾಡಿ. ಭೂಮಿಕಾ, ಇದನ್ನು ನಾವಿವ್ರು ಮಾತಾಡಿ ಡಿಸೈಡ್ ಮಾಡಿದ್ದು. ಒಂದು, ಮಲ್ಲಿ ಸಂತೋಷವಾಗಿರಲಿ ಅಂತ ಅವಳಿಗೆ ಸೀಮಂತ ಮಾಡಿ ತಾತನ ಜೊತೆ ಕಳಿಸ್ಕೊಡೋದು. ಜಯದೇವು ದಿಯಾಯಿಂದ ದೂರ ಆಗಿ ಮಲ್ಲಿಗೆ ಹತ್ರ ಆಗಲಿ ಅಂತ. ಇದಲ್ವ ನಮ್ಮ ಉದ್ದೇಶ. ಇದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಟೆಂಪರರಿ ಅವಳು ಇಲ್ಲಿಂದೇ ಇರ್ಬೋದು. ಅವಳು ಮುಂದಿನ ಜೀವನಕ್ಕೋಸ್ಕರನಾದರೂ ನಾವು ಈ ಬೇಜಾರನ್ನ ದಾಟ್ಕೊಳ್ಳೇಬೇಕಲ್ಲ. ಇಷ್ಟೊಂದು ಡಲ್ ಆಗಿರ್ಬೇಡಿ. ಚೇರ್ ಅಪ್. ಒಂದು ನಿಮಿಷ ಇರಿ. ಈಗ ನೀವು ಇದೇ ಅವತಾರದಲ್ಲಿ ಬರ್ತೀರಾ ಅಲ್ಲಿಗೆ? ಹತ್ತು ಹೆಂಗಾಗಿದ್ದೀರಾ ನೋಡಿ. ಫುಲ್ ಡಲ್ ಹೊಡಿತಾ ಇದ್ದೀರಾ. ಚೂರು ಮೇಕಪ್ ಮಾಡಲಾ? ಒಂಚೂರು ಬ್ಲಷ್, ಒಂಚೂರು ಲಿಪ್ಸ್ಟಿಕ್ಕು, ಕಾಜಲ್ಲು. ಬೇಡ ಬೇಡ ಬೇಡ, ನನ್ನ ಹತ್ರ ಅದಕ್ಕಿಂತ ಅದ್ಭುತವಾದ ಮೆಡಿಸಿನ್ ಇದೆ, ಕೊಡ್ಲಾ? Shut up. Charged? ಮಲ್ಲಿ ಡಲ್ ಆಗಿರೋದು ನೋಡಿದ್ರೆ ಏನೋ ಆಗಿರಂಗಿದೆ. ಏನಂತ ತಿಳ್ಕೊಬೇಕಲ್ಲ. ಜಯದೇವ, ಮೊದಲು ನೀನು ಆ ಹಾರನ್ನ ಅವಳ ಕೊರಳಿಗೆ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬಿಡು. ಇವನು ಹಾರ ಆಗ್ತಿರೋದು ನೋಡಿದ್ರೆ ಕುರಿನ ಬಲಿ ಕೊಡಕ್ ಹಾರ ಆಗ್ತಂಗೆ ಕಾಣ್ತೈತೆ. ಅರಿಶಿನ ಹಚ್ಚು. ಈಗ ಮುತ್ತೈದೆಯರೆಲ್ಲ ಶಾಸ್ತ್ರ ಮಾಡಿ. ಭೂಮಿಕಾ, ನಿನ್ನ ಶಾಸ್ತ್ರ ಶುರು ಮಾಡಮ್ಮ. ಮಲ್ಲಿ ಡಲ್ ಆಗಿರೋದು ನೋಡಿದ್ರೆ ಪಕ್ಕ ಏನೋ ಆಗಿರೋ ಆಗಿದೆ. ಆದರೆ ಅದು ನಾನು ಅನ್ಕೊಂಡಿರೋದಾಗಿದ್ರೆ ಇನ್ನೂ ಒಳ್ಳೇದು. ಒಳ್ಳೆದಾಗ್ಲಿ. ಮನಸ್ಸಿನಲ್ಲಿ ಕಸ ವಿಷ ತುಂಬಿಕೊಂಡು ಆಶೀರ್ವಾದ ಮಾಡೋದು, ಈ ಶಾಸ್ತ್ರ ಮಾಡೋದು ಎಲ್ಲ ಮಾಡಿದ್ರೆ ಏನ್ ಫಲ ಸಿಗುತ್ತಜ್ಜಿ? ಆಶೀರ್ವಾದ ಮಾಡೋದಕ್ಕೂ ಒಂದು ಅರ್ಹತೆ, ಯೋಗ್ಯತೆ ಇರಬೇಕಲ್ವಾ? ಏನ್ ಕೇಳಿದ್ರಿ ನೀವು?
ಭೂಮಿಕಾಗೆ ಯಾಕೆ ಮಗು ಆಗಿಲ್ಲ ಅಂತನಾ? ಹಾಗೆ ಕೇಳ್ಬೋದಾ ನೀವು? ಹೇಳ್ಕೊಳ್ಳೋದಕ್ಕೆ ದೊಡ್ಡ ಜನ, ಆದರೆ ನಿಮ್ದು ಇಷ್ಟು ಸಣ್ಣ ಬುದ್ಧಿ ಅಂತ ಗೊತ್ತಿರಲಿಲ್ಲ. ನೀವೆಲ್ಲರೂ ನನ್ನ ತಾಯಿ ವಯಸ್ಸಿನವರು, ಆದರೆ ವಯಸ್ಸಿಗೆ ತಕ್ಕನಾದ ಮಾತು ನಡವಳಿಕೆ ನಿಮ್ಮಲ್ಲಿ ಇಲ್ವಲ್ಲ ಅಂತ ಬೇಜಾರು ನನಗೆ. ಇಷ್ಟು ವರ್ಷದಲ್ಲಿ ಬರೀ ಅಹಂಕಾರ, ಗತ್ತು, ದೌಲತ್ತು ಇಷ್ಟನ್ನೇ ಬೆಳೆಸ್ಕೊಂಡಿದ್ದೀರ. ಬಿಯಾಂಡ್ ದಟ್ ಮನುಷ್ಯ ಬೆಳೀಲೇ ಇಲ್ಲ ನೀವು. ಐ ಫೀಲ್ ಪಿಟಿ ಫಾರ್ ಯು ಪೀಪಲ್. ಏನಿದ್ರೆ ಏನು ಬಂತು, ಮನುಷ್ಯತ್ವನೇ ಇಲ್ಲ ಅಂದಮೇಲೆ. ಆಕ್ಚುಲಿ ಯು ಪೀಪಲ್ ಆರ್ ಚೀಪ್ ಅಂಡ್ ಡಿಸ್ಗಸ್ಟಿಂಗ್. ಅಲ್ಲ ರೀ, ಒಬ್ಬರನ್ನ ನೋಡಿ ಅವ್ರ ಮುಖಕ್ಕೆ ಹೊಡೆದಾಗೆ ನಿಮಗೆ ಮಗು ಯಾಕಾಗಿಲ್ಲ ಅಂತ ಕೇಳ್ತಿರಲ್ಲ, ಅದೇ ಕೇಳ್ತೀರಾ ನೀವು? ಹಾಗೆ ಕೇಳಬೇಕು ಅಂತ ನಿಮ್ಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ಪರ್ಸನಲ್ ವಿಷಯ ರೀ ಇದು. ಇದನ್ನ ಕೇಳೋ ಅಧಿಕಾರ ನಿಮ್ಗೆಲ್ಲ ಯಾರಿಗೂ ಇಲ್ಲ. ಮಗು ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದು ನಾವು. ಇಟ್ಸ್ ಆನ್ ಕನ್ಸರ್ನ್ ಅಂಡ್ ನನ್ ಆಫ್ ಯೋರ್ ಬಿಸ್ನೆಸ್.